ರಿಸರ್ವೇಶನ್ ರಿಸರ್ವೇಶನ್ ಅಂತ ನಮಗೆ ನಾವೇ ಒಂದು ಬೌಂಡ್ರಿ ಹಾಕೊಂಡು ನಮಗ್ ನಾವೇ ಒಂದು ಬೇಲಿ ಕಟ್ಕೊಂಡು ಇರೋದಕ್ಕಿನ್ನ ಆ ಬೆನಿಫಿಟೇ ಬೇಡ. ಆ ರಿಸರ್ವೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಯಾಕೆ ನಮ್ಮನ್ನ ಬೇರೆ ಪಡಿಸ್ತಾ ಇದ್ದೀರಾ, ಯಾಕೆ ಸಮಾಜದಿಂದ ನಮ್ಮನ್ನ ಹೊರಗಿಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ಬೇಕಾಗಿದೆ. ಒಂದು ಪುಟ್ಟ ಕೊಳನ ನಿರ್ಮಿಸಿ ಅದ್ರೊಳಗೊಂದಿಷ್ಟು ಮೀನುಗಳನ್ನ ಹಾಕ್ಬಿಟ್ಟು ಈ ಕೊಳದಲ್ಲೇ ನಿಮ್ಮ ಇಡೀ ಜೀವನನ ನೀವು ಕಳಿಬೇಕು, ಯಾವತ್ತು ಸಮುದ್ರದಲ್ಲಿ ಈಜ ಅಂತ ಕನಸನ್ನ ಕಾಣಬೇಡಿ ಅನ್ನೋ ಒಂದು ಪರಿಕಲ್ಪನೆ ಇದು. ನಿಜವಾದ ಸಮಾನತೆ ಅಂದ್ರೆ ಸ್ಕೂಲ್ ಕಾಲೇಜ್ ಅಪ್ಲಿಕೇಶನ್ಸ್ ಗಳಲ್ಲೇ ಈ ಜಾತಿ ಅನ್ನೋ ಕಾಲಮ್ ಎಲಿಮಿನೇಟ್ ಆಗ್ಬೇಕು. ರೇಸ್ ಅಂದ್ಮೇಲೆ ಎಲ್ಲಾರ್ಗೂ ಒಂದೇ ರೂಲ್ಸ್, ಎಲ್ಲಾರ್ಗೂ ಒಂದೇ ಗ್ರೌಂಡ್. ಇಲ್ಲಿ ಓಡೋ ಸಾಮರ್ಥ್ಯ ಇರೋರು ಗೆದ್ದೇ ಗೆಲ್ತಾನೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಲ್ಲಿ ಬದುಕೋಕೆ ಸಾಮರ್ಥ್ಯನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ಹೇಳ್ಕೊಡಿ. ಅದು ಬಿಟ್ಬಿಟ್ಟು ನೀನು ಹಿಂದುಳಿದ ಜಾತಿ, ನಿನಗೆ ಇಷ್ಟು % ರಿಸರ್ವೇಶನ್ ಕೊಟ್ಟು ನಿನಗೆ ಅನುಕೂಲ ಮಾಡ್ಕೊಡ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಅವರನ್ನ ಮತ್ತೆ ಮತ್ತೆ ಜಾತಿಯ ಪಟ್ಟಿ ಹಚ್ಚಿ ಬೇರ್ಪಡಿಸಿ ಅಸಮಾನತೆನ ಕ್ರಿಯೇಟ್ ಮಾಡಬೇಡಿ. ಜಾತಿ ಅನ್ನೋದು ಮನುಷ್ಯ ನಿರ್ಮಿತ, ಆದ್ರೆ ಮಾನವೀಯತೆ ಅನ್ನೋದು ಸ್ವಾಭಾವಿಕ. ಇಲ್ಲಿ ಜಾತಿ ಅನ್ನೋ ಬೇಲಿಗೆ ಜೋತು ಬೀಳೋದಕ್ಕಿನ್ನ ಮಾನವೀಯತೆಯನ್ನ ಮೆರೆದು ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು.